ರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಳೆದ 2-3 ದಿನಗಳಿಂದ ಏನು ನಡೆದದಂದ್ರೆ ಡಿ ಸಿ ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರೆ, ಅಮಾಯಕ ಹೆಣ್ಮಕ್ಳ ಕಡೆ ಮನವಿ ಕೊಡಿಸ್ತಾರೆ. ಅದರ ಹಿಂದೆ ಈ ಅಕ್ಕೋರು ಬಂದರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗೆ ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದ್ರಿಗೆ ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಬಂದರು. ಬಂದಾಗ ಅವಾಗ ಬಂದ ತಕ್ಷಣ ನಾ ಏನು ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತರೂ ನನ್ನ ಬಲ್ಲಿಲ್ಲ, ನಾ ರೊಕ್ಕ ಹಿಂಗೆ ತೊಗೊಳತ್ತೀನಿ, ನಿಮ್ಮ ಹೆಸರು ಕೊಡ್ರಿ, ಅವ್ರು ಮುಸ್ಲಿಮ್ಸ್ ಅದಾರ ಮತ್ತು ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನು ನೊಂದು ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವ, ನಮ್ಮ ಶಿವಾನಂದ ಭೂಯಾರವ್ರ ಹೆಸರು ತೋ ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದು. ಆದ್ರೆ ನಿಜ ತೊಗೊಂಡು ತಕ್ಷಣ ಇಟ್ಟು ದಿವಸ ಅವ್ರು 30 ವರ್ಷಗಟ್ಟಲೆ ಆಯಿತು. 30 ವರ್ಷಗಟ್ಟಲೆ ಅವರು ಆ್ಯಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರೆ. ಈಗ ನಿನ್ನೆ ಕೇಳಿದೆ ನಾ, 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು. ಆಯ್ತಪ್ಪ, ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ. ಆವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡಿಕೊಂಡು ಬಿ ಡಿ ಎದಿಂದ ಹೇಳ್ಕೊಂಡು, ನಿಮ್ಮ ಬಿ ಡಿ ಎ ಪ್ಲಾಟ್ ಅದ, ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡಿಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ, ಇಷ್ಟು ವರ್ಷ ಹಾಕಿಬಿಟ್ಟು. ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗೆ ಆಸ್ತಿ ಕೊಡು ಇದ್ರಾಗ. ಅವ್ರ ರೇಟ್ ಅವ್ರಿಗೆ ಪಸಂದ್ ಬರಲಿಲ್ಲ, ಅದಕ್ಕೆ ಅವ ಹಿಂಗೆ ಉಲ್ಟಾ ಚಾಲು ಮಾಡ್ದ. ಅದಕ್ಕೆ ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡಿದೆ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ 10 ಹಲವಾರು ಪ್ರಕರಣಗಳನ್ನು ಹಾಕ್ಕೊಂಡೀನಿ. ನನಗೆ ಇವು ಜಾಳಗಿ ಟಪ್ಪಿಗೆ ಹಾಕ್ಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರೆ ಜಾಳಗಿ ಟಪ್ಪಿಗೆ ಹಾಕ್ಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು, ಹ್ಯಾಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋದು ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ, ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ, ಅವರು ಕೀಮೋಕ್ ಅದಾರ, ಅವ್ರು ದವಾಖಾನೆದಿಂದ ಓಡಿ ಬಂದಾರ. ಇದು ಆಗೋಣ ಪಾಪ, ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತು ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ಥರ ಆ ಸಾರ್ವಜನಿಕರಿಗೆ, ಅವರು ಅಮಾಯಕರೇ ಹೆಣ್ಮಕ್ಳೇನು ಕೊಟ್ಟಾರಲ್ಲ, ಹಿಂದೆ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದೆ ಯಾರದಾರ ನಮಗೂ ಗೊತ್ತಿರಲಿಲ್ಲ. ನಾನೇ ಒಂದು ಏನು ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದೆ ಯಾರಾದ್ರೂ ಹೊರಗೆ ಬರ್ತಾರ. ನಾನು ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತು ಅದು ಬಿಡ್ರಿ, ಇನ್ನು ಎಷ್ಟೋ ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದಲು MLAಗಳಿಗೆ ಅದು ಗೊತ್ತಾಗ್ತದೆ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತೊಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗೆ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯಿತು. ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ಕೆ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಅರೆಸ್ಟ್ ಆದರು, ಕೆಲವೊಂದು ಜನ ಹೋದರು. ಇವ ಎಲ್ಲ ಜಗಳ ಮಾಡಕ್ಕೆ ಹಚ್ಚಿ ಇವ ಓಡಿ ಕೋಲ್ಹಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನು ಹಿಡ್ಕೊಂಬಂದ್ರೆ ಬಿಡ್ರಿ. ಆದರೆ ಎಷ್ಟೊಂದು ಜನ ಹಿಂದೂಗಳು ಇವನು ಬೆನ್ನು ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ಕೆ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತು ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ 77 ಎಕರೆ ಜಮೀನು, ಅದನ್ನು ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನು ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದೆ, ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತು ಆ KIDB ಒಳಗೆ ಒಂದು ಶಾಲ್ಟ್ರಿಂಗ್ ಹೌಸ್ ಅಂತ ಇರ್ತದೆ. ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನು ಮಷಿನ್ ಬರ್ತದೆ. ಆ ಮಷಿನ್ ಒಳಗೆ ಆಕಳ ಹಾಕಿಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗಿ ಬರ್ತಾವೆ ಖಂಡದ್ದು. ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟ ಇವ, ಮತ್ತು ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಟಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರೆ ಆವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಹತ್ತೊಂದು 2 ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ಮ ಗೌಡ ಮುಸಲ್ರು ಕಂಡ್ರೆ ಆಗ್ಬರೋದಿಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ಮ ಶಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡೋತ್ತೆ. ನಮ್ಮ ಎಲ್ಲರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗೆ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನೆ.
ಎಲ್ಲಿ ಗೌಡ ಅವ್ರ ಜೋಡಿ 15-20 ನಿಮಿಷ ಮಾತಾಡ್ತಾನೆ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನೆ. ಕಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನೆ, ಇಲ್ಲಿ ಬಂದು ಆಕಳ ಕಡಿದಂಥದ್ದು ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ ಅದೇ ಪುರದೇವ್ರು ಸಿದ್ದರಾಮೇಶ್ವರ್ ಮುಟ್ಲಿ ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದು ಮಾತಾಡ್ಲಿಕ್ಕೆ ಅವ ನನಗೆ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನೆ ಇವ. ಇವತ್ತು ನೋಡಿದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗೆ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರು ರೊಕ್ಕ ತೊಗೊಳತ್ತಾರ, ಹೆಲ್ಪ್ ಮಾಡತ್ತಾನ. ಅವನಿಗೆ ಹೆಲ್ಪ್ ಮಾಡತ್ತಂದ ಕಿಸಿಂದ ಅವ್ರು ಒಬ್ಬನ ಹೆಸರೇ ಹೆಂಗೆ ಬರೋದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈಗ ಒಂದು ದೇವಗಿರಿಗೂ ಹೇಳಿದೆ ನಾ ರಾಜೇಶಿಗೆ, ಹಗಲತ್ತಿ ಕಳ್ಸಿನ ನಾ ಅಳಸ್ಲಕ್ಕ. ಹಗಲತ್ತ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸೀನಿ, ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನು ಯಾರೇ ಗುಂಡಾಗಳು ಹೋಗ್ತಾರ ಏನು ಮಂದಿ ಹೋಗ್ತಾರ, ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ಕೆ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿಗೆ ಹೇಳಿದೆ ನಾ, ರಾಜೇಶ ನೋಡಪ್ಪ ನಿಂದು ಅವ್ರ ಜಮೀನ ಅಳತಿ ಮಾಡ್ಸುಮ್ ನಿಮ್ಮ ಜಮೀನ್ ಇದ್ರೆ ನಿಮ್ಗೆ ತೋರಿ. ಮತ್ತು 30 ವರ್ಷದಿಂದ ದನ ಏನ ಕಾಯತ್ತಿದ್ದೆ ನೀ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತು ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ. ಏನು ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದು ಬಿಡಿಯೋದಿಂದ ಒಂದು ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದು ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗಪ್ಪ ಇಲ್ಲಿ ಅಂದ್ರೆ ಪಾರ್ಕ್ ಮಾಡಬೇಕು, ಒಂದಿಟ್ಟು ಗಿಡ ಹಚ್ಚಬೇಕು. ಅವ್ ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತೊಗೊಳಕ್ ಬಂದಾಳ. ಈಗ ಹಿಂದೆ ಉಮೇಶ್ ಒಂದಲ್ ಬೆನ್ ಹತ್ತಾನ ತಂದ ಕೂಡಲೇ ಮಕ್ಕಳಿಗೆ ಬಿಸಿ ಹತ್ತಿ ರಾತ್ರಿ ಅಲ್ಲಿ ಲೋಕೇಶನ್ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನು. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದುತ್ವ ಪಾಠ ಕಲಿಯಕ್ಕೆ ಬೇಕಾಗಿಲ್ಲ. ನೀವು ಬರೇ ಮಾತೊಳಗೆ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗೆ ಮಾಡ್ತೀನಿ. ಏನು ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನು ನೀವು ಇವರೆಲ್ಲ ಬಂದು ನನಗೆ ಹಿಂದುತ್ವದ ಪಾಠ ಕಲ್ತಾರೆ. ಮತ್ತು ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಮ್. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರೆ ಅವರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟದ್ದು GST ಟ್ಯಾಕ್ಸ್ ಅಂತಾರೆ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬೆನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗೆಲ್ಲ ಹಿಂದುತ್ವ ಹೋಗಿತ್ತಪ್ಪ ನಿಂದು. ಆ ಮುಸಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GSTದು ಅವ ಏನಾಗ್ತಾರ ಅದಕ್ಕೆ ಯಾವುದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರು ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಸೀಸ್ ಮಾಡಿದ್ರು. ಇಂಥವು ಎಲ್ಲ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ಮ ಕೈಯಾಗ ನೀವು ಆಗ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ ನೀ? ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರು ಜೋಡಿ ಅದಿ ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದ್ದವ ಮೊಹಮ್ಮದ್ ಪಿರ್ಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ಗೆ. ಈಗ ಅಟ್ಟು ಹಿಂದುತ್ವ ಉಕ್ಕಿ ಹರಿತೈತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತ್ತು? ತಕ್ಕೋ ಹಿಂಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತತ್ ನಾ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರೂ ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗೆ ಅನ್ಯಾಯ ಆದಂಗೆ ನಾ ಅದನ್ನು ಪ್ರತಿಭಟಿಸ್ಬೇಕು. ರಗಡ ಮಂದಿ ಹೋಗ್ಯಾರ ನನಗೆ, ರಗಡ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ರಗಡ ಪ್ರಭಾವಿಗಳು ಫೋನ್ ಹಚ್ಚಿದ್ರೆ ನನಗೆ, ಅದು ಜಾಗ ನಮ್ದು ಅದ ರೀ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು ಪ್ಲಾಟ್ ನಿಮ್ದು ಸರ್ವೆ ಮಾಡೋಣ. ನಾವು ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಗೊಳ್ಳಿ. ಜಿಲ್ಲಾಧಿಕಾರಿಗಳ ನಮಗೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದು ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾನು ಅವಾಗ. ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಕುಂಸಿಯತ್ ಮೆಂಬರ್ ಅದ, ಅವನಿಗೂ ಹೇಳಿದ್ದೆ ನಾನು. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಅಂತ ಕಟ್ಟು. ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳಕ್ಕೆ. ಇವತ್ತ ನಿಮ್ಮ PAಗಳು ಇವತ್ತ ನಿಮ್ಮ PAಗಳು ಒಂದು ಎನ್ಎ ಅಪ್ರೂವಲ್ ಆಗಬೇಕಾದ್ರೆ, ನಿಮ್ಮ ಅಧಿಕಾರದಾಗ ಎನ್ಎ ಅಪ್ರೂವಲ್ ಆಗಬೇಕಾದ್ರೆ ಅವ್ರ ಕಡೆ ಆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದು ಪ್ಲಾಟ್ ತಗೋತಾರ. ಮತ್ತು ನೀವು ಇವು ಏನು CA ಸೈಟ್ ಅದು ಇರ್ತಾವಲ್ಲ, ಅವು ಮಾರ್ಕೊಂಡು ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ BJP ಟಿಕೆಟ್ ಮಾಡ್ಕೊಂಡು ತಿಂದವ್ರು ನೀವು. ನಿಮಗೇನು ನೈತಿಕತೆ ಐತೆ ಇದು ಹೇಳಕ್ಕ?
ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾನು ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ, ಮತ್ತು ನಾ ಕೊಡಿಸ್ತೀನಿ. ಇದು ನಾ ಇಟ್ಟಕ್ಕೆ ಬಿಡುದಿಲ್ಲ. ಅವರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನೆ ಕೊಟ್ಟರೆ ಚಲೋ ಆಯ್ತದ, ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತ್ತರ ಬೈಲತ್ಲ. ಈಗ ನಾವು ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದೆ ಮೀಡಿಯಾ ಮುಂದೆ ಬಂದಿದ್ರೆ ನನಗೆ ಬೇರೆ ಇರ್ತಿತ್ತು. ಈಗ ಅವರಾಗಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದೆ ಅಂದ ಮ್ಯಾಗ ಅವ್ರು ತೆಗೀಲಿ. ಅವ್ರ ಪಿ ಎಗಳು ಎಲ್ಲೆ ಕಲ್ಯ ಪಲ್ಯ ಇವರೆಲ್ಲರೂ ತೊಗೊಂಡಾರ. ಅವರು ಪ್ರತಿ ಒಂದು ಇದ್ರದಾಗ ಏಜೆಂಟ್. ಇವತ್ತು ಒಂದು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ಟು ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರೂ ಬಿಡಿಯೋದಾಗ ಪರಿಸ್ಥಿತಿ ಆಗೈತೆ. ಒಂದು ಸಿ ಎ ಸೈಟ್ ತೊಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರಬೇಕು. ಎಲ್ಲ ಅವರು ಅಂಥವ್ರಿಗೆ ಕೊಡೋರು, ಇಲ್ಲಿಕಂಗೆ ಕೊಡೋದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ದ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ, ಆಸ್ತಿ ಘೋಷಣೆ ಏನಿತ್ತು ಅದ್ರದ್ದು ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟೈತಂತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರೆ ನಾ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ದು ಖರೆ ಅದು. ಇವ್ರಿಗೆ ಏನದಲ್ಲ, ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರೋದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನೆ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ನಾ ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿಕಿಶಂದ ಅವ ಏನೇನು ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳು ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನೆ ಕೆಡುವತ್ತಂತ ಕಿಶಂದ. ಪಾಪ ಒಬ್ಬ ಅಮಾಯಕ ಹೆಣ್ಮಗಳು ಒಂದು ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತೆ ಅಂತ ಒಟ್ಟರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಇದು ಓಣ್ಯಾನ್ ಹಿರಿಯರ್ ಅಂತ ಹೇಳ್ತಾರ. ಹಿರಿಯರೇ ಹೋಗಿ ರಾತ್ರಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡುವುದೈತೆ ಅಂತ ದಿನದಾಗ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ್ರಿ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೈತಿ. ಈಗ ಕಾರು ಬೈಕು ಎಲ್ಲ ಎಮ್ಮಿ ಕಟ್ತಾರ. ಅಲ್ಲ, ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಣ ನೀನೇ ಕುಂದ್ರತ್ತ. ಪ್ರತಿಯೊಂದು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲ ನಮ್ಮ ಈ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರು ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಕತ್ತಾರ, ಅವು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಾವು ಗೋರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗಲಿ, ಮೋಜಣಿ ಯಾರು ತಪ್ಪಿತಸ್ಥರ ಅವ್ರ ಮ್ಯಾಗ ಅವ್ರ ಕ್ರಮ ಆಗಲಿ. 20 ವರ್ಷಗಟ್ಲೆ ಅದು ಖಾಲಿ ಬಿದ್ದದಕ್ಕೆ ಇವ್ರು ಏನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಖಾಲಿ ಜಾಗನೇ ಇತ್ತು, ಅಕಸ್ಮಾತ್ ಗೋರ್ಮೆಂಟ್ದೇ ಇತ್ತಪ್ಪ ಅಂತ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟು ದಿನ ಹ್ಯಾಂಗೆ ಸುಮ್ಬಿಡ್ತಾರ? ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದು ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದ? ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದ ಅಲ್ಲಿ ಯಾವ ಇವೆಲ್ಲ ಪರಿಶೀಲನೆ ಆಗಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ ಇದೇನು ನಾವು ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರೂ ಹೆಸರು ತೇಜೋವಧೆ ಮಾಡಿದ್ರೆ DC ಒಂದು ಮನವಿ ಕೊಟ್ರ ನಾವೆಲ್ಲರೂ ಬಿಡ್ತೀವಿ ಅಂತೇಳಿ ಹಂಗೇನಿಲ್ಲ. ಅದು ಏನು ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಲಿ, ಇದು ನಾವು ಆಗ್ರಹ ಮಾಡ್ತೀವಿ. ನಾವು ಇವತ್ತು ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲೋ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗೆ ಆ ಸಿದ್ಧಶ್ರೀ ಬ್ಯಾಂಕ್ ಒಳಗೆ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಅಲ್ಲಿ ಏನು ಮಾಡ್ತಾನೆ ಅಷ್ಟೋ ಹವಾಲ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗೆ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದು NIA ಯಾವ್ದು ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ. ಏನ್ರಿ, ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನೆ. ಅಂದ್ರೆ ಏನು ಬೇಕಾದ್ ಮಾಡ್ಬೋದು, ಏನು ಬೇಕಾದ್ ಹೇಳ್ಬೋದು. ಇದಕ್ಕೆ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲ ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರದಾರ, ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು, ಡೆತ್ ಬೆಡ್ ಮ್ಯಾಗ ಅದಾಳ. ಆಕಿಗೆ ನಾವು ನ್ಯಾಯ ಯಾವುದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದ್ರೂ ಬಂದು ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವು ಅಲ್ಲಿ ಹೋದಿರಿ, ಅವನಿಗೆ ಹೇಳಿದ್ರಿ, MLA ಹೆಂಗಾಗ್ಯಾನ, ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ,
ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರೂ ಅವ್ರ ಪರಿಸ್ಥಿತಿ ಏನದ, ಅವ್ರ ಪಿ ಎಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶಲ್ಲತ್ತಾನ. ಆ ಒಂದು ಕಾರ್ಯಕರ್ತಗೆ ತಿಡ್ದಿದ್ದು ತೋರಿಸ್ರಿ ನನಗೆ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ಮ ಅನುಕೂಲದಿಂದ ಒಬ್ರು ಯಾರ್ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ, ಮತ್ತೆ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತ್ತನೋ ಮಾತು ಹೇಳ್ರಿ. ಅಮಾಯಕರದೊಂದು ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಂ ಮತ್ತು ಸರಿ ಇಲೆಕ್ಷನ್ ಸನಿ ಬರೋಣ ಎಬ್ಬಿಸ್ಬಿಡೋದು, ಎಬ್ಬಿಸ್ಬಿಟ್ಟು ಇಲೆಕ್ಷನ್ ಗೆದ್ದು ಬಂದ್ರೆ ಆಯ್ತಾನ. ಅದಕ್ಕೆ ಇವೆಲ್ಲ ನೋಡಿ ಕಿಶಿಂದೆ ಪಾರ್ಟಿದವ್ರು ಹೊರಗೆ ಓದೋ ತೆಗ್ದಾರ ನೀ ಏನ್ರಿ, ಅವು ಎಲ್ಲ ನೋಡ್ಕೊಂಡು ಕಿಶಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ಲಿ ಮಾಡ್ತಾನೆ, ಇವ ಕಾಂಗ್ರೆಸ್ದು ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಕ್ಕೆ. ಈಗಾದ್ರೂ ಒಬ್ಬ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟು ಕಿಶಿಂದ ₹1 ಕಮಿಷನ್ ತೊಗೊಳಾರ್ದ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟಿದ್ದು ತೋರಿಸಿದ್ರೆ ನಾನು ನಿಮಗೆ ಸಿದ್ದೇಶ್ವರ ಗುಡಿಗೆ ಹೋಗ್ತೀನಿ, ತೋರಿಸ್ರಿ. ಇವ್ಲಿಂತ್ರ ನಾವು ಇಟ್ಟು ಗಳಿಸಿವಪ್ಪ ಅಂತ ಯಾವಾರ ಒಬ್ಬ ಕಾರ್ಯಕರ್ತ ಬಂದು ಹೇಳ್ದ ಎದಿ ತಗೊಂಡು ಕಿಶಿಂದ ಗೌಡ್ರು MLA ಆಗೋಣ ನಮಗೆ ಅನುಕೂಲ ಆಯ್ತಪ್ಪ ಅಂತ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ತು ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ, ಅವ್ರು ಕ್ಯಾನ್ಸರ್ ಪೀಡಿತ ಮಹಿಳೆಯರ ಆಸ್ತಿ ಹೊಡಿಬೇಕಂತ ಏನು ಮಾಡ್ಯಾನಲ್ಲ, ಆ ದೇವ್ರು ನೋಡ್ಕೊತಾನೆ. ಇವತ್ತು ಏನು ಲಿಂಗ ಇಟ್ಟಾರಲ್ಲ ಆ ಲಿಂಗಪ್ಪಗೆ, ಇವತ್ತು ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡ್ತೀನಿ. ಇವ್ರ ಮ್ಯಾಗ 3ನೇ ಕಣ್ ತೊಗೊಂಡು ಆ ಹೆಣ್ಮಗಳ ಸರಾಪ ಅವ್ರಿಗೆ ತಟ್ಟಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳಿದ್ದು ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಿಗೂ ಹೇಳ್ತೀನಿ. ಇವತ್ತೇನು ಇವ್ರು ಏನು ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿಕೆಸಿಂದ ಶ್ರೀಮಂತರ ಮನೆ ಬೆಳಗಲಾಕ ಏನು ಹೊಂಟಾರಲ್ಲ, ಅವ್ರ ಒಟ್ಟರಿಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅವ್ರು ಏನಾರ ತಿಳಿದಿರ್ಬೇಕು, ಏನಾರೇ ನಾ ಇಟ್ಟು ಮಾತಾಡಿದ್ರೆ ಇನ್ನು ಮ್ಯಾಗ ಏನು ಮಾತಾಡ್ತಾರತ್ತಂದು ಇವಿತ್ತು ದಾಖಲಾದವು ನಮ್ಮ ಕಡೆ. ಇವಿತ್ತು ಎಲ್ಲದ ಕುಲಂಕುಷಿ ಪರಿಶೀಲನೆ ಮಾಡಲಿ, ಜಿಲ್ಲಾಧಿಕಾರಿ ಬರಲಿ, ಯಾರು ಬರ್ತಾರೆ, CM ಬರ್ಲಿಕ್ಕೆ ಇದಕ್ಕೆ ಬಂದ ಕಿಶಿಂದ ಅದನ್ನು ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರ್ದು. ಯಾವತ್ತೂ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ಥರ ತೊಂದರೆ ಕೊಡೋದಂದ್ರೆ ಅದು ನಾ ಸಹಿಸೋದಿಲ್ಲ. ಅದು ಎಲ್ಲಿ ತನಕ ಹೋಗ್ತದೆ ಹೋಗ್ಯಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂಥ ದಿವ್ಸೊಳಗೆ ಅವ್ರೆಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗೂ ಹೇಳಿನಿ, ಯಾರಿಗೆ ಹೇಳಿದ್ರು ನಾ ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರೆ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದಾರೆ. ಯಾವ್ರ ಒಬ್ಬ ಹಿಂದೂ ಲೀಡರ್ ಯಾವ್ರ ಬೆಳ್ಯಾಕತ್ತಪ್ಪ ಅಂದ್ರೆ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟೋದು, ಅವ್ನಿಗೆ ಕತ್ರಿ ಹಾಕೋದು, ಅವ್ರು ಡಿಪಾರ್ಟ್ಮೆಂಟ್ದವ್ರ ಕಡೆ ಹಚ್ಚಿ ಹ್ಯಾರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ. ಮತ್ತು ಇವತ್ತು ಏನದಲ್ಲ, ಇವತ್ತು ಅವ ಏನು ಮಾಡಾಕತ್ತಾನಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಆ ಶನಿದ್ರಾಗೆ ಉಣ್ತಾನ. ಭಾಳ ಮಂದಿ ಶ್ರಾಪದ, 8 ಮಂದಿ ಇದೀವ. ದೇವಗಿರಿನೂ ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನು ಮಾಡ್ಯಾನ, ಯಾರ್ದು ಅನ್ಯಾಯದಿಂದ ತೊಗೊಂಡಾನ, ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರು ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟು ಹೇಳ್ತೀನಿ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ರೆಡಿ. ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ? ಪ್ರೆಸ್ನವ್ರು ಕೊಟ್ಟಾರ. ಇವತ್ತು ಪೇಪರ್ ಒಳಗೆ ನಾವು ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಭೂ ಹಗರಣ ಮಾಡಾಕತ್ತೀವತ್ತ. ಏನು ಹಗರಣ ಮಾಡ್ಯಾನ? ಇವತ್ತಿಗಾದ್ರೂ ಆಟೋ ಬೊಂಗಾಚಿ ಒದರ್ಸ್ಲೆಕ್ಕ ಅವ ಯಾರ್ದಾರ ಒಂದು ಗುಂಟ ನಾವು ಯಾರ್ದಾರ ಜಮೀನು ತುಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವು ಏನಾರ ತಿಂದಿದ್ದೀವಿ, ಅನ್ಯಾಯದ ಜಗ ನಾವೇನಾರ ಹೊಡ್ಕೊಂಡಿದ್ದೀವಿ ಅಂದ್ರೆ ಆ ದೇವ್ರ ನೋಡ್ಕೊಳಕ್ಕೆ ಅವ್ರು ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಿಗೂ ಆಯ್ತು, ಆ ದೇವ್ಗಿರಿಗೂ ಆಯ್ತು. 8 ಮಂದಿ ಅಮಾಯಕರ ಕೆಲವೊಂದು ಜನ ಅದಾರ, ಇಲ್ಲಿ ನೋಡ್ತೀನಿ ಅವರೆಲ್ಲ ಫೇಸ್ಬುಕ್ನಾಗ ಹಾಕದೆ ಮಾಡಕೋತ ಹೊಂಟಾರ. ಏನು ಯಾರ್ದಾರೆ ಮೆಂಬರ್ತಿ ಗಂಡಗೆ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡು ಇಟ್ರ ಅವೆಲ್ಲ ಏನು ಗೊತ್ತಾಗೋದಿಲ್ಲೇನ್ರಿ? ನಮ್ಗೆಲ್ಲರದು ಗೊತ್ತದ. ಯಾವಾಗ ಏನೇನು ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂಥ ಸಂದರ್ಭದಲ್ಲಿ ಅವು ಏನು ಮಾಡಬೇಕು ಎಲ್ಲರದು ಬಿಚ್ಚಿಡ್ತೀನಿ. ಇವ್ರು ಏನು ಬೆಕ್ಕ ಹಾಲು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗೋದು ಅವ್ರು ತಿಳ್ಕೊಂಡಾರ. ಅವ್ರು ಏನೇನು ಮಾಡ್ತಾರ ಅವ್ರು ತೊಟ್ಟರು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನು ಮ್ಯಾಗ ಅವರು ತಟ್ಟಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರೆ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡು ಕಿಸಿದ ಅವ್ರ ಒಟ್ಟರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ. ಅಟ್ರ ಸರಳ ಬಿಡುದಿಲ್ಲ. ಬರ್ತಿತ್ತಂದ್ರ ನೀನು ಮೆಂಬರ್ ಇದ್ದಲ್ಪ ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೇನೆ. 40 ವರ್ಷ ಗಟ್ಲೆ ಮುನ್ಸಿಪಾಲಿಟಿ ಜಾಗ ಬರ್ತಿತ್ತಂದ್ರೆ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು. ಮುನ್ಸಿಪಾಲಿಟಿ ಬರ್ತದ, ಇದು ಬಿಡಿಯದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ, ಗುಡಿ ಮಾಡ್ಕೊರಿ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ. ಏನು ಇಷ್ಟೆಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ. ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದು ಹಿಡಿದು ಕಾಯ್ದಾನ. ಇನ್ನು ಮುಂದೆ ನಂದು ಆಟ ನಡೀದಿಲ್ಲ ಅಂತಂದ ಕಿಶನ್ ಈಗ DC ಅವ್ರ ಮುಂದೆ ಹೋದೆ, ಅಲ್ಲಿ ಹೋದೆ, ಸಾರ್ವಜನಿಕರಿಗೆ ಎಬ್ಸಿದೆ ಮಾಡಕಂದ್ರೆ ಹೆಂಗ ಮಾಲೀಕತ್ವದ ಆಸ್ತಿಯನ್ನು ಹೊಂದಿರುವ ಸರಸ್ವತಿ ಅಡಿವೆಪ್ಪ ಬಬ್ಲೇಶ್ವರ್ ಸರ್ವೆ ನಂಬರ್ 21 ಹಿಸ್ಸಾ ನಂಬರ್ 6 ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ನಾವೇನು ಖರೀದಿ ತಗೊಂಡಿರೋದಲ್ಲ ಮತ್ತೊಬ್ಬರ ಹತ್ರ. ಆದರೆ ಅಲ್ಲಿರೋ ಹಿರಿಯರು ಎಲ್ಲರೂ ನಾವು ನಮ್ಮ ಆಸ್ತಿ ಕಟ್ಟಕ್ಕೆ ಹೋದಾಗೂ 2018ರಲ್ಲಿ ನನಗೆ ಇದೇ ಥರ ಕಿರಿಕಿರಿ ಮಾಡಿದರು. ಆ ಟೈಮ್ದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುನ್ಸಿಪಾಲ್ಟಿಗೆ ಎಲ್ಲದಕ್ಕೂ
ರೆಫರ್ ಮಾಡಿದ್ದೆ. ರೆಫರ್ ಮಾಡಿಂದ ಲಾಸ್ಟಿಗೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಡೆ ಹೋಗಿ ಅದೆಲ್ಲ ಕ್ಲಿಯಾರಿಟಿ ಆಗಿ ನನ್ನ ಆಸ್ತಿಯಲ್ಲಿ ನನ್ನ ಮನೆಯನ್ನು ಕಟ್ಟಿಸ್ಕೊಂಡೆ. ಆದ ಬಳಿಕ ಅದು ಉಳಿದ ಆಸ್ತಿಯನ್ನು ಬಿಟ್ಟು ನಮ್ಮ ಪ್ರಪಂಚದ ಅಡಚಣೆಗೋಸ್ಕರ ನಾವು ಊರು ಬಿಟ್ಟು ದುಡಿಯಕ್ಕೆ ಹೋಗಿ 25 ವರ್ಷಗಳಾಯಿತು. ನಾವು ಮೂಲತಃ ಇದ್ದಿದ್ದು ಶಾಪುರಕ್ಷಿಯಲ್ಲಿ. ನಮ್ಮ ತಾತಂದರು ಇರೋದು 6 ಜನ. ಆದರೆ ಅಲ್ಲಿಯ ಜನ ಹಿರಿಯರೆಲ್ಲ ಏನು ಮಾಡ್ತಾರೆ, ಇವ್ರ ಆಸ್ತಿ ಇಲ್ಲ, ಇವ್ರ ಆಸ್ತಿ ಅಲ್ಲ ಅಂಥೇಳಿ ನಾವು ಹೋದಾಗೆಲ್ಲ ಒಟ್ಟಿಗೆ ಸೇರೋದು, ಸಾರ್ವಜನಿಕರ ಆಸ್ತಿ ಅನ್ನೋದು, ನಾವಿಬ್ಬರೇ ಗಂಡ ಹೆಂಡತಿ ಹೋಗೋಣ ಬೆದರಿಕೆ ಕರೆಗಳನ್ನು ಮಾಡಿ ಬೆದರಿಕೆಯಿಂದ ನಮ್ಮನ್ನು ಓಡಿಸಿ ಕಳಿಸ್ತವ್ರೆ. ಆದ ಕಾರಣ ನನಗೆ ಹುಷಾರಿಲ್ಲದ ಇರೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಆಗಿದೆ. ಅದಕ್ಕೋಸ್ಕರ ನನಗೆ ಅಮೌಂಟು ಎಲ್ಲಿ ಸಿಗಲಿಲ್ಲ, ಹಿಂದೂಗಳಲ್ಲಿ ಎಲ್ಲಿ ಸಿಗಲಿಲ್ಲ ನನಗೆ ಕೇಳಿದರೆ. ಅದಕ್ಕೋಸ್ಕರ ನಾವು ಮಕಂದಾರ್ ಸರ್ ಅಂತ ಹೇಳಿ ಅವ್ರ ಪರಿಚಯ ಒಬ್ಬರದಿಂದ ನಮಗೆ. ಅವರು ನನ್ನ ಗಂಡ ಎಲ್ಲ ನಾವು ಹಿಂದೂ ಮುಸ್ಲಿಂ ಯಾವತ್ತೂ ಮಾಡಿದವರಲ್ಲ, ನಾವೆಲ್ಲ ಬೆಳೆದಿದ್ದೇ ಮುಸ್ಲಿಮ್ಸ್ ಏರಿಯಾದಲ್ಲಿ ಶಾಪುರಕ್ಷಿಯಲ್ಲಿ. ಅದಕ್ಕೋಸ್ಕರ ನಮಗೆ ಒಬ್ಬರ ಪರಿಚಯದಿಂದ ನಾವು ಹೋಗಿ ಅವ್ರ ಹತ್ರ ದುಡ್ಡು ಕೇಳಿದ್ವಿ. ಅವರು ಏನಾದರೂ ಸೇಫ್ಟಿ ಬೇಕಲ್ಲಮ್ಮ, ದುಡ್ಡು ಕೇಳ್ತೀಯಲ್ಲ ನೀ ಅಂತ ಕೇಳಿದ್ರು. ಅದಕ್ಕೋಸ್ಕರ ನನ್ನ ಆಸ್ತಿ ಇದೆ ಸರ್, ಅದನ್ನು ಅಡ ಇಟ್ಕೊಂಡು ನನಗೆ ದುಡ್ಡನ್ನು ಕೊಡಿ ಅಂತ ಕೇಳಿದೆ. ಕೇಳಿದಕ್ಕೋಸ್ಕರ ಹ್ಞೂ ಅಂದರು. ಹ್ಞೂ ಅಂದ ತಕ್ಷಣ ನನಗೆ ಏನು ಅನ್ನಿಸ್ತು, ನನಗೆ ಯಾರೇ ನನಗೂ ಒಬ್ಬರು ಬೆಂಬಲ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಉಮೇಶ್ ವಂದಾಲ್ ಅವ್ರ ಜೊತೆಗೆ ಹೋದ್ವಿ ಅವ್ರ ಕಡೆಗೆ. ನಮ್ಮ ಮನೆಯವರು RSSದಲ್ಲಿ ಇದ್ದರು ಮೊದಲಿನಿಂದನೂ. ಆಗದ ಕಾರಣ ನಮಗೆ ಗೊತ್ತಾಯಿತು ವಂದಾಲ್ ಅಣ್ಣವ್ರ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಯಜಮಾನ್ರು ಹೋದ್ವಿ. ಹೋಗೋದ ತಕ್ಷಣ ಏನಂದ್ವಿ, ಈ ಥರ ದುಡ್ಡು ಕೇಳಿದ್ದೀವಿ ಸರ್, ಅವರು ಕೊಡ್ತೀನಿ ಅಂದವ್ರೆ, ಮತ್ತು ನಾನು ಆಸ್ತಿ ಅಡ ಇಡ್ತಿದ್ದೀನಿ, ನಮಗೆ ಸ್ವಲ್ಪ ಬೆಂಬಲ ಬೇಕಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರು ಏನಂದರು, ಆಯ್ತಮ್ಮ ಅವ್ರನ್ನ ಕರೆಸು ಮಾತಾಡೋಣ ಅಂದರು. ಆಮೇಲೆ ಅವ್ರ ಹೆಸರಿಗೆ ಬೇಡ, ಇನ್ನೊಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರನ್ನು ಸೇರಿಸೋಣ, ನಿನಗೆ ಹೆಂಗೆ ಬೇಕು ಅಷ್ಟು ಆಪ್ರೇಷನಿಗಾಗಲಿ ನಿಮ್ಮದು ಟ್ರೀಟ್ಮೆಂಟಿಗೆ ಅದು ಎಷ್ಟೇ ಖರ್ಚಾಗಲಿ ನಾವು ಹಂತವಾಗಿ ಕೊಡ್ತೀವಿ. ನಮಗೆ ಅದಕ್ಕೆ ಒಂದಕ್ಕೆ ಅಲ್ಲ ಸರ್, ನನಗೆ ದುನಿಯಾ ಸಲ ಅವರು ಹೆಲ್ಪ್ ಮಾಡಿದ್ದಾರೆ ಮಕಾಂದಾರ್ ಸರ್. ಯಾಕಂದರೆ ನನ್ನ ಮನೆ ಪ್ರಪಂಚದ ಅಡಚಣೆಗಾಗಲಿ ನನ್ನ ಹೆಲ್ತಿಗಾಗಲಿ ಅದಕ್ಕೆ ಆಗಲಿ. ಆದರೆ ಇವೆಲ್ಲ ಹಿಂದೂ ಅಂತಾರಲ್ಲ ಇವರು ಓಣಿಯವರು ಒಂದು ಸಲರೇ ₹1 ನನಗೆ ಸಹಾಯ ಕೇಳಿದರೆ ನನಗೆ ಹಿಂದೊಂದು ಇನ್ಸೆಂಟ್ ಆಯಿತು 2023ರಲ್ಲಿ. ಒಂದು ನನ್ನ ಆಸ್ತಿನೇ ನಾನು ಇದು ಕಟ್ಕೊಂಡಿದ್ದಕ್ಕೆ ಯಾರ್ಯಾರೋ ಬಂದದು ಏನೇನೋ ಆಯಿತು. ಆ ಟೈಮ್ದಲ್ಲಿ ನಾನು ಎಲ್ಲರಿಗೂ ಅಂಗಲ ಹಚ್ಚಿದ್ರೆ ಯಾರೂ ₹1 ಕೊಡಲಿಲ್ಲ. ನನ್ನ ಸಾಮಾನು ಈಚೆ ಇಟ್ಟರು ಯಾರು ಯಾಕಂತ ಕೇಳಲಿಲ್ಲ. ಅವಾಗ ಅಂದ್ರೆ ಇವರೇ ಹಫೀಸ್ ಬೈ ಅವರೇ ನಮಗೆ ಕೊಟ್ಟು ಎಲ್ಲಾನು ಮಾಡಿ ನನ್ನ ಮನೆ ಉಳಿಸಿದ್ರು, ನಂದೆಲ್ಲ ಉಳಿಸಿ ಎಲ್ಲ ಮಾಡಿದ್ರು. ಈಗ ಸುಮ್ಕೆ ಭೂ ಕಬಳಿಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಅದಕ್ಕೋಸ್ಕರ ಮತ್ತೆ ರಾಜಕಾರಣಿಗಳು ಅದರಲ್ಲಿ ಎಂಟ್ರಿಪೇ ಇದ್ದಾರೆ, ಅವರು ನಮಗೆ ಹಿಂಸೆ ಮಾಡೋದು. ಮತ್ತು ಹಾಗಂದ್ರೆ ರಾಜಕಾರಣಿಗಳೇ ಹೇಳಿಂದನೇ ಅವರು ಹಿರಿಯರೆಲ್ಲ ಹೋಗಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಅದಕ್ಕೆ ಈ ದೇವಗಿರಿ ಸಾಹೇಬ್ರಿಗಿನೂ ಗೊತ್ತಿದೆ ಇದೆಲ್ಲ ಈ ಹಿಸ್ಟ್ರಿ. ಆದರೂ ದೇವಗಿರಿ ಸಾಹೇಬರು ಏನು ಅರ್ಥನೇ ಮಾಡ್ಕೋತಲ್ಲ, ಸುಮ್ಮನೆ ಓಣಿಯರು ಸಾರ್ವಜನಿಕರ ತರಪಿ ಬಂದರೆ ಸಾರ್ವಜನಿಕರು ಅಲ್ಲೆಲ್ಲ ಎಮ್ಮಿ ಕಟ್ಟಿದ್ದಾರೆ, ಮತ್ತೆ ಕಾರು ಎಲ್ಲ ಬಿಟ್ಕೋತಾರೆ, ಆಟೋ ಬಿಡಕ್ಕೆ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಮ್ಮನ್ನ ಹಾರಿಸಿ ಹೊಡಿಬೇಕಂತ ಮಾಡ್ತಾರೆ. ಮೂಲತಃ ನಾ ಕೇಳ್ಕೊತಾ ಇರೋದಿಷ್ಟೇ ಮಾಧ್ಯಮದ ಮೂಲಕ ಪೇಪರ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಜಿಲ್ಲಾಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ, ಕಮಿಷನರ್ ಆಗಲಿ, DC ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತೀನಿ. ಎಲ್ಲ ನಮ್ಮ ಆಸ್ತಿ ನನಗೆ ಕೊಡ್ಬೇಕು, ಪಿತ್ರಾರ್ಜಿತ ಆಸ್ತಿ ಐತಿ, ನಾವೇನು ಖರೀದಿ ತಗೊಂಡಿದ್ದಲ್ಲ ಇದು ಅಲ್ಲ. ಇವರು ದೇವಗಿರಿ ಸಾಹೇಬ್ರು ಹೇಳ್ತಾರೆ ಇಲ್ಲ ಇದು ಮುನ್ಸಿಪಾಲ್ಟಿದೈತಿ ಸಾರ್ವಜನಿಕರದೈತಿ ಅಂತವ್ರೆ. ಅಲ್ಲ 2018ರಾಗೆ ನೋಟಿಸ್ ಕೊಟ್ಟರು, ಅದನ್ನೆಲ್ಲ ಹೋಯ್ತು. ಅಲ್ಲಿವರೆಗೂ ಇವರೇ ಅಧಿಕಾರದಲ್ಲಿದ್ರು, ಅವಾಗ ಇವರೇ ಅಧಿಕಾರದಲ್ಲಿದ್ರು ಗಾರ್ಡನ್ ಆಗ್ಲಿಲ್ವಾ? ಈಗ ನಾ ಬಂದ ತಕ್ಷಣನೇ ಗಾರ್ಡನ್ ಅಂತ ಎಬ್ಬಿಸ್ತವ್ರೆ. ನನಗೆ ಮಾನಸಿಕವಾಗಿನೂ ಹಿಂಸೆ ಕೊಡ್ತಾ ಇದ್ದಾರೆ, ಮೆಂಟಲಿನೂ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಷ್ಟು ಹೇಳೋರು ನೈಟ್ 12 ಗಂಟೆಗೆ 1 ಗಂಟೆಗೆ ಇವ್ರು ಯಾಕೆ ಮಾಡ್ಬೇಕು? ನಾವು ಡೇ ಅಲ್ಲೇ ಬರ್ತೀವಿ, ನಾವೇನು ರಾತ್ರಿ ಬಂದಿಲ್ಲ. ಇವರು 20 ಜನ ಸೇರಿ ಪತ್ರಾಸ್ ಹಾಕ್ತಾ ಇದ್ರು. ಮತ್ತೆ ಅದಕ್ಕೆ ಪರಿಸಿ ಹಾಕ್ಬೇಕಾದಾಗ ನಾನು ಏನೈತಲ್ಲ ವಂದಾಲ್ ಸಾಹೇಬ್ರಿಗೆ ಫೋನ್ ಮಾಡಿದ್ ನಿಜ. ಸರ್ ಈ ತರ ಹೋಗ್ತಾ ಇದ್ದಾರೆ, ನನ್ನ ಆಸ್ತಿಗೆ ನೀವು ಒಂದ್ ಸ್ವಲ್ಪ ನೋಡ್ತೀರಾ ಸರ್, ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅದಕ್ಕೆ ಒಂದು 3-4 ಜನ ಹೋಗಿದ್ದಾರೆ. ಅವರೇ ಸೇರಿದ್ದು 50 ಜನ. ಆದ್ರೆ ಇದು ಹೇಳ್ತಾ ಇರೋದು ಸುಳ್ಳು. ತೋರಿ ನಾನು 3 ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನನಗೆ ಕೀಮೋಥೆರಪಿ ರೇಡಿಯೇಷನ್ ಇದೆ. ಪದೇ ನನಗೆ ಈ ತರ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಂದು ಮಣಿಪಾಲಲ್ಲಿ ತೋರಿಸ್ತಾ ಇದ್ದೀನಿ, BGS, ಸಂತ್ ಫಿಲೋಮಿನಾ, 3 ಹಾಸ್ಪಿಟ್ಲಲ್ಲಿ ನನ್ನ ಟ್ರೀಟ್ಮೆಂಟ್ ನಡೀತಾ ಇದೆ. ದಯಮಾಡಿ ಹೇಳ್ತೀನಿ, ಜಿಲ್ಲಾಧಿಕಾರಿಗಾಗಲಿ ದೊಡ್ಡ ಎಲ್ಲ ಜನರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ನ್ಯಾಯ ಒದಗಿಸಿ ಕೊಡಬೇಕು. ನನ್ನ ಆಸ್ತಿ ನನಗೆ ನೀವೇ ಹುಡುಕಿ ಕೊಡಬೇಕು. ಅದು ಏನ್ ಯಾಕಿರ್ಲಿ ಪೇಪರ್ ಪ್ರಕಾರ. ಇದರ ಹಿಂದೆ ಯಾರೋ ರಾಜಕಾರಣಿಗಳ